ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು 16ನೇ ಶತಮಾನದ ಪ್ರಸಿದ್ಧ ಕನ್ನಡ ಕವಿ ಸರ್ವಜ್ಞರ ದಾನತತ್ವದ ಬಗ್ಗೆ ಮಾತಾಡ್ತಿದ್ದೀವಿ. ಇದರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ನಾವು ಕಷ್ಟಪಟ್ಟು ದುಡಿದಿದ್ದನ್ನ ಬೇರೆಯವರಿಗೆ ಕೊಟ್ರೆ ಮಾತ್ರ ಅದು ನಮ್ಮದಾಗುತ್ತೆ ಅನ್ನೋ ಒಂದು ವಿಪರ್ಯಾಸದ ಆಲೋಚನೆ ಇದೆಯಲ್ಲ, ಅದರ ಮರ್ಮ ಭೇದಿಸೋದು. ಹೌದು, ಖಂಡಿತ. ಇದು ಮೇಲ್ನೋಟಕ್ಕೆ ಒಂದು ಸಾಮಾನ್ಯ ಹಳೆ ಕಾಲದ ನೀತಿಪಾಠದ ಥರ ಕಾಣ್ಬೋದು. ಆದರೆ ಈ ಟಿಪ್ಪಣಿಗಳನ್ನ ಓದಿದಾಗ ಸಂಪತ್ತಿನ ಒಡೆತನದ ಬಗ್ಗೆ ನಾವೆಲ್ಲರೂ ನಂಬಿರೋ ಮೂಲಭೂತ ವಿಚಾರಗಳೇ ಬುಡ ಮೇಲಾಗತ್ತೆ ಅಲ್ವಾ? ಅದೇ ನನಗೂ ಆಶ್ಚರ್ಯ ಆಗಿದ್ದು. ಸರ್ವಜ್ಞರು ಸಂಪತ್ತನ್ನ ಕೂಡಿಡೋದನ್ನ ಕೇವಲ ತಪ್ಪಲ್ಲ, ಅದೊಂದು ಆಧ್ಯಾತ್ಮಿಕ ಮತ್ತೆ ಸಾಮಾಜಿಕ ವಿಷ ಅಂತಲೇ ಕರೆದಿದ್ದಾರೆ. ಕರೆಕ್ಟ್. ಆದ್ರೆ ಒಂದ್ ನಿಮಿಷ, ವಿಷ ಅಂತಾನೆ ಹೇಳ್ತಾರಾ? ಈಗಿನ ಕಾಲದಲ್ಲಿ ನಾವು ಮೆಡಿಕಲ್ ಎಮರ್ಜೆನ್ಸಿಗೆ ಅಂತಲೋ ಅಥವಾ ಮಕ್ಕಳ ಓದಿಗೋಸ್ಕರ ಅಂತಲೋ ಹಣ ಉಳಿಸ್ತೀವಿ. ಅದು ಹೇಗೆ ವಿಷ ಆಗತ್ತೆ? ಇದು ಸ್ವಲ್ಪ ಅತಿರೇಕ ಅನ್ಸಲ್ವಾ? ಇದು ಸಹಜವಾದ ಪ್ರಶ್ನೆ. ಆದರೆ ಸರ್ವಜ್ಞರು ಇಲ್ಲಿ ಹೇಳ್ತಿರೋದು ಆ ಕಷ್ಟಕಾಲಕ್ಕೆ ಎತ್ತಿಡೋ ತುರ್ತುನಿಧಿಯ ಬಗ್ಗೆ ಅಲ್ಲ. ಅವ್ರು ಗುರಿ ಮಾಡಿರೋದು ದುಡ್ಡಿನ ಮೇಲಿನ ವ್ಯಾಮೋಹನ. ಈಗ ನಾವು ರಕ್ಷಣೆ ನೆಪದಲ್ಲಿ ಸಮಾಜದಿಂದ ನಮ್ಮನ್ನ ನಾವು ಪ್ರತ್ಯೇಕ ಮಾಡ್ಕೊಳ್ತೀವಿ ಅಲ್ವಾ, ಅದ್ರ ಬಗ್ಗೆ. ಈಗ ಹಣನ ಬರೀ ಒಂದು ಪೆಟ್ಟಿಗೆಯಲ್ಲಿ ಕೂಡಿಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಸಮಾಜದ ಚಲಾವಣೆಯಿಂದ ಹೊರಗೆ ಉಳಿಯುತ್ತಲ್ವಾ? ಎಕ್ಸಾಕ್ಟ್ಲಿ. ಅದರಿಂದ ಸುತ್ತಿನ ವ್ಯವಸ್ಥೆನೇ ದುರ್ಬಲ ಆಗತ್ತೆ. ಆ ವ್ಯವಸ್ಥೆನೇ ಕುಸಿದು ಹೋದಾಗ ಆ ಪೆಟ್ಟಿಗೆಯಲ್ಲಿರೋ ಹಣ ಯಾರನ್ನೂ ಕಾಪಾಡಲ್ಲ. ಓಹೋ, ಅಂದ್ರೆ ದುಡ್ಡನ್ನ ನಂಬಿ ಕೂಡಿಡೋದು ನಮ್ಮನ್ನೇ ರಕ್ಷಿಸಲ್ಲ ಅಂತಾಯ್ತು. ಹಾಗಾದ್ರೆ ಸಂಪತ್ತನ್ನ ಹೇಗೆ ಬಳಸ್ಬೇಕು ಅನ್ನೋದಕ್ಕೆ ಅವರ ಬಳಿ ಏನಾದ್ರೂ ಸ್ಪಷ್ಟವಾದ ಉತ್ತರ ಇದೆಯಾ ಅಂತಾನ? ಖಂಡಿತ ಇದೆ. ಅದಕ್ಕೆ ಅವರು ಪ್ರಕೃತಿಯ ಒಂದು ಅದ್ಭುತ ರೂಪಕನ ಬಳಸ್ತಾರೆ. ಸಂಪತ್ತು ಅನ್ನೋದು ಆ ಬಾವಿಯೊಳಗಿನ ನೀರಿದ್ದಾಗೆ. ಓ, ಬಾವಿ ನೀರು ಅಂದ್ರೆ ಅದನ್ನ ಸೇದುತ್ತಾ ಇರಬೇಕು. ಹೌದು, ನೀರನ್ನ ಸೇದುತ್ತಾ ಇದ್ದಷ್ಟು ಬಾವಿ ಒರೆತೆ ಹೆಚ್ಚಾಗಿ ಹೊಸ ನೀರು ಉಕ್ಕಿ ಬರುತ್ತೆ. ಹಾಗೆ ಬಿಟ್ರೆ ನಿಂತ ನೀರಾಗಿ ಕೊಳತು ನಾರುತ್ತೆ. ಅದೇ ನೋಡಿ, ಸಂಪತ್ತಿನ ಹಿಂದಿರೋ ವಿಜ್ಞಾನ ಕೂಡ. ಸಂಪತ್ತು ಸಮಾಜದಲ್ಲಿ ಹರಿತಿರ್ಬೇಕು. ದಾನ ಮಾಡ್ದಾಗ ಅಥವಾ ಇತರರ ಒಳಿತಿಗಾಗಿ ಖರ್ಚು ಮಾಡ್ದಾಗ ಬರೀ ಹಣ ಕೈಬಿಟ್ಟು ಹೋಗಲ್ಲ. ಜನರ ನಡುವೆ ಒಂದು ನಂಬಿಕೆ ಮತ್ತೆ ಪರಸ್ಪರ ಅವಲಂಬನೆ, ಹಾಗೆ ಕೃತಜ್ಞತೆಯ ಜಾಲ ಸೃಷ್ಟಿಯಾಗತ್ತೆ. ಇದನ್ನೇ ಅಲ್ವಾ ನಾವು ಈಗಿನ ಆಧುನಿಕ ಭಾಷೆಯಲ್ಲಿ ಸೋಷಿಯಲ್ ಕ್ಯಾಪಿಟಲ್ ಅಥವಾ ಸಾಮಾಜಿಕ ಬಂಡವಾಳ ಅಂತ ಕರಿತೀವಿ. ಹೌದು, ಕರೆಕ್ಟ್. ಇದನ್ನೇ ಸರ್ವಜ್ಞರು ತಮ್ಮ ಆ ಪ್ರಸಿದ್ಧ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಕೊಡುವವನು ಜಾಣ, ಕೊಡದವನು ಬಲು ಮರುಳ ಅಂತ. ಮರುಳ ಅಂದ್ರೆ ಮೂರ್ಖ ಅಂತ ತಾನೇ? ಹೌದು. ಜೊತೆಗೆ ಕೊಡುವುದರೊಳಗೆ ಪರಲೋಕ ಸುಖ ಉಂಟು, ಕೊಟ್ಟು ಕೆಟ್ಟವನ ಕಂಡಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ. ಇಲ್ಲಿ ತರ್ಕ ಗಮನಿಸಿ. ಆಪತ್ಕಾಲದಲ್ಲಿ ನಿಜವಾದ ಭದ್ರತೆ ಸಿಗೋದು ಕಪಾಟಿನಲ್ಲಿರೋ ನೋಟಿನ ಕಂಟೆಗಳಿಂದಲ್ಲ. ಭದ್ರತೆ ಇರೋದು ನಾವು ಕಟ್ಟುವ ಸಾಮಾಜಿಕ ಬಂಡವಾಳದಲ್ಲಿ ಅಂತ. ಖಂಡಿತ. ನಾವು ಸಹಾಯ ಮಾಡಿದ, ನಂಬುವ ಸಮಾಜದಿಂದ ಅನ್ನೋದು ಜಾಣನಿಗೆ ಗೊತ್ತಿರುತ್ತೆ. ಕೂಡಿ ಇಡುವನು ಆ ಸಾಮಾಜಿಕ ಭದ್ರತೆ ಕಳ್ಕೊಂಡು ಮೂರ್ಖನಾಗ್ತಾನೆ. ಆದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ಈ ಕೊಟ್ಟು ಕೆಟ್ಟವನ ಕಂಡಿಲ್ಲ ಅನ್ನೋದು ಸ್ವಲ್ಪ ಉತ್ಪ್ರೇಕ್ಷೆ ಅಲ್ವಾ? ದಾನ ಮಾಡಿಯೇ ಆರ್ಥಿಕವಾಗಿ ಕಷ್ಟಕ್ಕೆ ಸಿಲುಕಿದ ಉದಾಹರಣೆಗಳು ಇರಬಹುದಲ್ಲ? ಇಲ್ಲಿ ಕೆಡುವುದು ಅಂದ್ರೆ ಕೇವಲ ಆರ್ಥಿಕವಾಗಿ ಝೀರೋ ಆಗೋದಲ್ಲ. ಸಮಾಜದ ಜೊತೆ ಹಂಚಿಕೊಳ್ಳುವನು ಯಾವತ್ತೂ ಒಂಟಿಯಾಗಲ್ಲ, ನಿರ್ಗತಿಕನಾಗಲ್ಲ ಅನ್ನೋ ಭರವಸೆ ಅದು. ಆ ಕೊರತೆಯ ಭಯ ಅಥವಾ ಫಿಯರ್ ಆಫ್ ಸ್ಕೇರ್ಸಿಟಿ ಇದೆಯಲ್ಲ, ಅದು ಮನುಷ್ಯನ ಅತಿ ದೊಡ್ಡ ಶತ್ರು. ಹಂಚುವುದರಿಂದ ಆ ಭಯ ನಿವಾರಣೆಯಾಗಿ ಒಂದು ಮಾನಸಿಕ ಸ್ವಾತಂತ್ರ್ಯ ಸಿಗುತ್ತೆ. ಓ, ಅದನ್ನೇ ಅವರು ಪರಲೋಕ ಸುಖ ಅಥವಾ ಅತ್ಯುನ್ನತ ನೆಮ್ಮದಿ ಅಂತ ಕರೆದಿದ್ದು ಅಲ್ವಾ? ಎಕ್ಸಾಕ್ಟ್ಲಿ. ಅದೇ ಸರ್ವಜ್ಞರ ತತ್ವದ ಆಳವಾದ ಸತ್ಯ. ಅರ್ಥ ಆಯ್ತು. ಸಂಪತ್ತು ಅನ್ನೋದು ಹರಿಯುವ ನೀರಿನ ತರಹ ಇರಬೇಕು. ಅದನ್ನ ಬಿಗಿಯಾಗಿ ಹಿಡಿದಿಟ್ಕೊಳಕ್ ಹೋದ್ರೆ ಅದು ನಿಂತ ನೀರಾಗಿ ಕೊಳೆಯುತ್ತೆ. ಈಗ ಈ ಚರ್ಚೆ ಮುಗ್ಸೋ ಮುನ್ನ ನನಗೊಂದು ಹೊಸ ಆಲೋಚನೆ ಬರ್ತಿದೆ. ಹೇಳಿ. ಈ 16ನೇ ಶತಮಾನದ ಹರಿಯುವ ಸಂಪತ್ತಿನ ಪರಿಕಲ್ಪನೆ ಇದೆಯಲ್ಲ, ಇದನ್ನ ಇಂದಿನ ಟೆಕ್ನಾಲಜಿಗೆ ಹೋಲ್ಸಿ ನೋಡ್ಬೋದು ಅನ್ಸುತ್ತೆ. ಇಂದಿನ ಓಪನ್ ಸೋರ್ಸ್ ಸಾಫ್ಟ್ವೇರ್ಗಳು ಅಥವಾ ಡಿಸೆಂಟ್ರಲೈಸ್ ನೆಟ್ವರ್ಕ್ಗಳು ಕೂಡ ಕೆಲಸ ಮಾಡೋದು ಇದೇ ತತ್ವದ ಮೇಲೆ ಅಲ್ವಾ? ಓಹೋ, ಹೌದಲ್ವಾ? ಇದು ಬಹಳ ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್. ಹಂಚಿದಾಗ ಆ ಜ್ಞಾನ ಕೊಳೆಯಲ್ಲ, ಬದಲಾಗಿ ಸಾವಿರಾರು ಜನರ ಕೊಡುಗೆಯಿಂದ ಅದು ಇನ್ನಷ್ಟು ಬಲಿಷ್ಠ ಆಗತ್ತೆ. ಹೊಸ ಆವಿಷ್ಕಾರದ ಒರತೆನೆ ಸೃಷ್ಟಿಯಾಗತ್ತೆ ಅಲ್ಲಿ. ಖಂಡಿತ. ಸರ್ವಜ್ಞರ ಆಲೋಚನೆ ಬರೀ ಹಣಕ್ಕಷ್ಟೇ ಅಲ್ಲ, ಇವತ್ತಿನ ಜ್ಞಾನ ಮತ್ತು ತಂತ್ರಜ್ಞಾನದ ಯುಗಕ್ಕೂ ಅಷ್ಟೇ ಪ್ರಸ್ತುತ.
ಹಂಚುವುದರಿಂದ ಮಾತ್ರ ಸಂಪತ್ತು ಅಥವಾ ಜ್ಞಾನಕ್ಕೆ ನಿಜವಾದ ಮೌಲ್ಯ ಸಿಗುತ್ತೆ ಅನ್ನೋದು ಇವತ್ತಿನ ಒಂದು ಪ್ರಚೋದನಾಕಾರಿ ಆಲೋಚನೆ. ನಾವು ಕೇವಲ ನಮಗಾಗಿ ಮಾಡಿಕೊಳ್ಳುವ ಉಳಿತಾಯದ ವ್ಯಾಖ್ಯಾನಗಳನ್ನ ಬದಲಾಯಿಸ್ಕೊಳ್ಬೇಕೇನೋ? ಇದರ ಬಗ್ಗೆ ಎಲ್ಲರೂ ಚಿಂತಿಸಬೇಕಾದ್ದೇ.